ಕೆಳಗಡೆ ಅಂತ ಯಾರು ಹಂಚ್ತಾ ಇಲ್ಲ ಅವರು. ಹಂಚಿದ್ರೂ ಬರೀ ಎಲೆಕ್ಷನ್ ಟೈಮಲ್ಲಿ ಓಟಕ್ಕೋಸ್ಕರ ಹಂಚ್ತಾರೆ, ಅದು ಬಿಟ್ಟು ಇನ್ನೆಲ್ಲೂ ಹಂಚೋದಿಲ್ಲ. ಆದರೆ ಅದು ರೂಲ್ ಇಂಪ್ಲಿಮೆಂಟೇಷನ್ ಆಗಬೇಕು, ಅಷ್ಟು ಈಸಿ ಇಲ್ಲ. ನನ್ನ ಪ್ರಕಾರ ಇದಕ್ಕೆ ಎಷ್ಟೋ ಜನ ಒಪ್ಪಲ್ಲ. ಅವ್ರ ಹತ್ರ ಆಸ್ತಿ ಎಷ್ಟಿದೆಯೋ ಅವ್ರು ಅದನ್ನ ಕೊಡ್ಲಿ, ಆಮೇಲೆ ಸಾರ್ವಜನಿಕ ಹತ್ರ ಬರಲಿ. ಫಸ್ಟ್ ರಾಹುಲ್ ಗಾಂಧಿ ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಮೊದಲು ಅವ್ರ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಬಟ್ ನನ್ನ ಪ್ರಕಾರ ಇದಕ್ಕೆ ಎಷ್ಟೋ ಜನ ಒಪ್ಪಲ್ಲ. ಗುಡ್ ಡೇ ಸರ್, ಅದಕ್ಕೆ ನಂದು ಪ್ರತಿಕ್ರಿಯೆ ಏನೂ ಇಲ್ಲ. ಇದು ಗುಡ್, ಕೊಡಲಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರಿಗೆ ಅದನ್ನ ತೆಗೆದು ಕೊಡೋದ್ರಲ್ಲಿ ಏನು ತೊಂದರೆ ಇದೆ? ಹೆಂಗೂ ನಮ್ಮ ಗೋರ್ಮೆಂಟು ಹೇಳ್ತು, ಮೋದಿ ಒಂದು ಸತಿ ಹೇಳಿದರು, ನಾವು ಮೋದಿನೇ ಹೇಳಿದ್ರೋ ಇಲ್ಲ ಇನ್ಯಾರು ಹೇಳಿದ್ರೋ ಗೊತ್ತಿಲ್ಲ, ಸ್ವಿಸ್ ಬ್ಯಾಂಕಲ್ಲಿ ನಮ್ದು ಎಷ್ಟೋ ದುಡ್ಡಿದೆ ನಾವು ವಾಪಸ್ ತರ್ತೀವಿ ಅಂತ ತರಲಿಲ್ಲ. ನಮ್ಮಲ್ಲಿರೋ ದುಡ್ಡೇ ಎಷ್ಟೋ ಹೊರಗಡೆ ಬಂತು ಆಚೆ. ಸೊ ಈ ಥರ 500 ಕೋಟಿ 1000 ಕೋಟಿ ಇರೋರು ಎಷ್ಟೋ ಜನ ಇದ್ದಾರೆ. ನಮ್ಮ ಬೆಂಗಳೂರೇ ಇರಲಿ, ಕರ್ನಾಟಕನೇ ಇರಲಿ, ಕೊಡಲಿ, ಇದೊಂದು ಗುಡ್ ಥಿಂಗ್ ಮಾಡಲಿ ಅಂತ ನಾವು ಅಂತ ಆಸೆ ಪಡ್ತೀವಿ ಇದ್ರ ಬಗ್ಗೆ. ಫಸ್ಟು ರಾಹುಲ್ ಗಾಂಧಿ ಕಿತ್ಕೊಂತೀನಿ ಅಂತ ಹೇಳಿದಾರಲ್ಲ, ಮೊದಲು ಅವ್ರ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಅವ್ರ ಮನೆಯಿಂದ ಏನೇನು ಆಸ್ತಿ ಇವತ್ತು ದಬಾಯಿಸ್ಬಿಟ್ಟು ಇಟ್ಟಿದ್ದಾರೆ ಅದನ್ನು ಮೊದಲು ತೊಗೊಂಬಂದ್ಬಿಡಲಿ ದೇಶಕ್ಕೆ. ಆ ಪ್ರೋಸೆಸ್ ಬರೀ ಕೆಳಗಡೆಯಿಂದ ತೊಗೊಂಬರೋದು, ಗಡುರ ಹತ್ರನೂ ತೊಗೊಳೋದು, ಮೇಲ್ಗಡೆ ಇರೋ ಹತ್ರನೂ ಜಾಸ್ತಿ, ಯಾರ ಹತ್ರ ಜಾಸ್ತಿ ಅವರು ತೊಗೊಳೋದು ಅಷ್ಟೇ ಅವ್ರ ಕೆಲಸ. ಎಲ್ಲ ಸಂಗ್ರಹಿತ ಮಾಡೋದು, ಕೆಳಗಡೆ ಅಂತೂ ಯಾರ ಹತ್ರ ಹಂಚ್ತಾ ಇಲ್ಲ ಅವರು. ಹಂಚಿದ್ರೂ ಬರೀ ಎಲೆಕ್ಷನ್ ಟೈಮಲ್ಲಿ ಓಟಕ್ಕೋಸ್ಕರ ಹಂಚ್ತಾರೆ, ಅದು ಬಿಟ್ಟು ಇನ್ನೆಲ್ಲೂ ಹಂಚೋದಿಲ್ಲ. ಇಲ್ಲ, ಅದು ರಾಹುಲ್ ಗಾಂಧಿ ಹೇಳಿರೋದಲ್ಲ, ಪತ್ರೋಡ ಅಂತೇಳ್ಬಿಟ್ಟು ಅವರು ಏನೋ ಹೇಳಿರೋದು. ಬಟ್ 45-55 ಏನು ಹೇಳ್ತಿದ್ದಾರೆ, ಅವ್ರು ಹೇಳ್ತಾ ಇರೋದು 45% ಮಕ್ಕಳಿಗೆ, 55% ಗೌರ್ಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟು. ಬಟ್ ಆದರೆ ಅದು ರೂಲ್ ಇಂಪ್ಲಿಮೆಂಟೇಷನ್ ಆಗಬೇಕು, ಅಷ್ಟು ಈಸಿ ಇಲ್ಲ. ಆದರೂ ಕೂಡ ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಆಸ್ತಿ ತೊಗೋತೀವಿ ಅಂತೇಳ್ಬಿಟ್ಟು, ಹಾಗೆ ಸಾಲ ಕೂಡ ಮಾಡಿದರೆ ಸಾಲನೂ ಗೌರ್ಮೆಂಟ್ ತೀರಿಸಿದ್ರೆ ಒಳ್ಳೆಯದಾಗುತ್ತೆ. ಸೊ ಒಂದೇ ಆಸ್ತಿ ಮಾತ್ರ ತೊಗೊಳೋದ್ರಿಂದ ಸರಿ ಹೋಗಲ್ಲ. ಸಾಲನೂ ತೊಗೊಂಡ್ರೆ ಓಕೆ, ವೆಲ್ ಆ್ಯಂಡ್ ಗುಡ್. ಪ್ರಶ್ನೆನೇ ಅದು ತಪ್ಪು, ಅದು ಆ್ಯಕ್ಚುಲಿ ಅವರು ಹೇಳಿರೋದು. ಅದಕ್ಕೆ ನಾವು ಫಸ್ಟ್ ಅವ್ರ ಹತ್ರ ಆಸ್ತಿ ಎಷ್ಟಿದೆಯೋ ಫಸ್ಟ್ ಆಫ್ ಆಲ್ ಅವರು ಅದನ್ನು ಕೊಡಬೇಕಲ್ಲ. ಫಸ್ಟ್ ಅವರು ಅದನ್ನು ಕೊಡಲಿ, ಆಮೇಲೆ ಸಾರ್ವಜನಿಕ ಹತ್ರ ಬರಲಿ. ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಆ್ಯಕ್ಚುಲಿ, ಯಾಕಂದರೆ ಸುಮ್ಮನೆ ಅಂತ ಅವಾಗೇನು ಬಂದಿಲ್ಲ ನಮಗೆಲ್ಲ. ಸೊ ಫಸ್ಟು ಅವ್ರು ಕೊಡಲಿ, ಆಮೇಲೆ ನಾವು ಕೊಡೋಣ ಅಂತೆ. ಕೊಡೋದು ಬಿಡೋದು ಮುಂದಿನ ಪ್ರಶ್ನೆ, ಫಸ್ಟ್ ಅವ್ರು ಕೊಡಲಿ. ಪ್ರಶ್ನೆ ಅಂದರೆ ದೇಶದಲ್ಲಿ ರಾಜಕಾರಣಿಗಳದೇ ಬ್ಲ್ಯಾಕ್ ಮನಿ ಇರೋದು. ಆ ಬ್ಲ್ಯಾಕ್ ಮನಿ ಕಿತ್ತಿ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತ ಅವ್ರು ಹೇಳಿರೋದು. ಯಾರು? ರಾಹುಲ್ ಗಾಂಧಿ. ಮೋದಿ 10 ವರ್ಷ ಆಯಿತು, ಸ್ವಿಸ್ ಬ್ಯಾಂಕಿಂದ ಅಮೌಂಟ್ ತತ್ತೀವಿ ಅಂತ ಇನ್ನೂ ಹೇಳ್ತಾನೆ ಇದ್ದಾರೆ, ತಂದಿಲ್ಲ. 45% ಆಸ್ತಿ ಮಗನಿಗಿರುತ್ತೆ, ಇನ್ನು 55% ಆಸ್ತಿ ಗೋರ್ಮೆಂಟು ಕೊಡಬೇಕು ಅಂತ. ಬಟ್ ಅದು ಮಾಡೋದ್ರಿಂದ 50-50, ಒಂದು ಕಡೆ ಒಳ್ಳೇದು ಅನಿಸ್ಬೋದು, ಇನ್ನೊಂದು ಕಡೆ ಕಷ್ಟನೂ ಆಗುತ್ತೆ. ಕಷ್ಟಪಟ್ಟು ದುಡ್ದು ಮಗನಿಗೆ ಆಸ್ತಿ ಅಂತ ಮಾಡಿರ್ತಾರೆ, ಅದು ತೊಂದರೆ ಆಗುತ್ತೆ. ಇನ್ನೊಂದು ಗೋರ್ಮೆಂಟ್ ಕೊಡಬೇಕಂದ್ರೆ ಯಾರೇ ಆಗಲಿ ತಂದೆ ತಾಯಿ ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ನನ್ನ ಪ್ರಕಾರ ಇದಕ್ಕೆ ಎಷ್ಟೋ ಜನ ಒಪ್ಪಲ್ಲ.